ಯು ಕ್ಯಾನ್ ಡಿಸೈನ್ ಯುವರ್ ಲೈಫ್, ಯು ಕ್ಯಾನ್ ಮಾಡಿಫೈ ಯುವರ್ ಲೈಫ್, ಯು ಕ್ಯಾನ್ ಎಡಿಟ್ ಯುವರ್ ಲೈಫ್. ನಾನು ಎಡಿಟಿಂಗ್ ಹೇಳ್ಕೊಡ್ತೀನಿ, ಲೈಫಲ್ಲಿ ಎಡಿಟಿಂಗ್ ಹೇಳ್ಕೊಡ್ತೀನಿ. ಅಲ್ಲ, ಈಗ ಏನಾಗುತ್ತೆ ಅನ್ನೋದನ್ನು ಅಂತ ನೀವು ಹೇಳಿದ್ರಿ, ಅದ್ರ ಜೊತೆಗೆ ನೀವು ಡಿಸೈನ್ ಮಾಡ್ಬೋದು ಅಂತಲೂ ಹೇಳಿದ್ರಲ್ಲ, ಎರಡೂ ಹೇಗೆ ಸರ್? ಹೌದೌದು. ಈಗ ಸಿನಿಮಾ ತೆಗಿತಾರೆ, ಆ್ಯಸ್ ಇಟ್ ಈಸ್ ಯಾವನೂ ನೋಡೋಕ್ಕಾಗಲ್ಲ. ಅದು ಎಡಿಟಿಂಗ್ ಸೂಟಲ್ಲಿ ಅದಕ್ಕೆ ಸ್ಪೆಷಲ್ ಎಫೆಕ್ಟ್ಸ್ ಹಾಕಬೇಕು, ಅನ್ವಾಂಟೆಡ್ ಎಲ್ಲ ಹೆಕ್ಟ್ ಮಾಡಬೇಕಲ್ವ, ಅಷ್ಟು ಲೆಂತಿ ಟೇಪನ್ನು. ಆವಾಗ ಹೆಂಗಿರ್ತದೆ ಸಿನಿಮಾ ನೋಡುವ ಹಾಗಿರ್ತದೆ. ನಮ್ಮದು ಜೀವನ ಅನ್ನೋ ಮುಂದೆ ಇದೆಯಲ್ಲ, ಅದು ಬೋರ್ ಆಗಬಾರ್ದು, ಟಿ ಡಿ ಎಸ್ ಆಗಬಾರ್ದು, ಮೊನೋಟನಸ್ ಆಗಬಾರ್ದು. ವಿ ಶುಡ್ ಎಡಿಟ್ ಇಟ್. ಅದರ ಸ್ಪೆಷಲ್ ಎಫೆಕ್ಟ್ಸ್ ಹಾಕಬೇಕು, ನಮಗೆ ಬೇಕನ್ನೋದು ಇರಬೇಕು, ಬೇಡವಂಥದ್ದೆಲ್ಲ ತೆಗಿಬೇಕು. ದಿಸ್ ಈಸ್ ಪಾಸಿಬಲ್ ಇನ್ ಟೈಮ್ ಟ್ರಾವೆಲಿಂಗ್. ಆ ಸ್ಥಿತಿಯಲ್ಲಿ ಮಾತ್ರ ಆಗುತ್ತೆ ಅದು. ಕಾನ್ಷಿಯಸ್ ಮೈಂಡಲ್ಲಿ ಆಗಲ್ಲ. ವಿ ಕ್ಯಾನಾಟ್ ಎಡಿಟ್, ವಿ ಕ್ಯಾನಾಟ್ ಮಾಡಿಫೈ ಎನಿ ಒನ್. ಹೆಂಗೆ ಸರ್ ಅದು? ಅಂದರೆ ಈಗ ನೋಡೋದು ನನಗೊಂದು ಹಂತಕ್ಕೆ ಅರ್ಥ ಆಯಿತು, ಬಟ್ ಎಡಿಟ್ ಹೆಂಗೆ ಮಾಡೋಕ್ಕೆ ಸಾಧ್ಯ? ನೋಡಿ, ಯಾವುದೇ ಕಬ್ಬಿಣಕ್ಕೆ ಆಕಾರ ಕೊಡಬೇಕಾದ್ರೆ ಕಾಯಿಸಲೇಬೇಕು. ಅದು ಕಾಯಿಸದೇ ಇದ್ದ ಸಮಯದಲ್ಲಿ ಅದಕ್ಕೆ ಏನಾದರೂ ಶೇಪ್ ಕೊಡೋಕ್ಕಾಗತ್ತಾ? ಇಲ್ಲ, ಬಗ್ಗತ್ತದು. ಹಾಗೆ ಈ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಇಟ್ ಕೆನಾಟ್ ಬಿ ಶೇಪನ್ ಬೈ ಎಜುಕೇಷನ್. ಪ್ರಪಂಚದಾದ್ಯಂತ ಪೇರೆಂಟ್ಸ್ ಒಂದೇ ಕಂಪ್ಲೇಂಟ್ ಏನು ಅಂತಂದರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಯಾಕೆಂದರೆ ನೀವು ಆ ಬದಲಾಗದ ಮನಸ್ಸಿಗೆ ಅಡ್ರೆಸ್ ಮಾಡ್ತಾ ಇದ್ದೀರಿ. ಯು ಕ್ಯಾನಾಟ್ ಚೇಂಜ್ ಯುವರ್ ಚಿಲ್ಡ್ರನ್, ಯು ಕ್ಯಾನಾಟ್ ಮಾಡಿಫೈ ದೆಮ್. ಆದರೆ ಸುಪ್ತ ಮನಸ್ಸನ್ನು ಎಕ್ಸೆಸ್ ಮಾಡಿದ್ರೆ ಅವನು ಈಸಿಯಾಗಿ ಬದಲಾಯಿಸ್ಬೋದು. ಓಕೆ. ಅಂದರೆ ಟ್ರಾನ್ಸ್ಗೆ ಹೋಗ್ಬೇಕು. ಅವನು ಟ್ರಾನ್ಸ್ಗೆ ಹೋದರೆ ಸರ್ಜರಿ ಕೂಡ ಮಾಡ್ಬೋದು, ಅವನಿಗೆ ನೋವೇ ಗೊತ್ತಾಗೋದಿಲ್ಲ. ಅವನ ಲೈಫನ್ನು ಮಾಡಿಫಿಕೇಷನ್ ಮಾಡ್ಬೋದು, ಅವನಲ್ಲಿರ್ತಕ್ಕಂಥ ಒಂದಷ್ಟು ಭಯಗಳನ್ನು ಎರೇಸ್ ಮಾಡ್ಬೋದು. ಓಕೆ. ಒಂದಷ್ಟು ಸಮಸ್ಯೆಗಳು ಅವನೇ ಹಾಕ್ಕೊಂಡಿರ್ತಾನೆ. ನಾನು ಹುಟ್ಟಿದ್ದೆ ವೇಸ್ಟು, ದರಿದ್ರ, ನಾನು ಸತ್ತೋಗಬೇಕು, ಸೂಸೈಡಲ್ ಟೆಂಡೆನ್ಸಿ, ಇದೆಲ್ಲವನ್ನು ಮಾಡಿಫೈ ಮಾಡ್ಬೋದು. ಒಂದು ಸ್ಪೆಷಲ್ ಎಫೆಕ್ಟ್ ಹಾಕ್ಬೋದು, ಮ್ಯೂಸಿಕ್ ಹಾಕ್ಬೋದು, ಡ್ಯಾನ್ಸ್ ಹಾಕ್ಬೋದು, ಒಂದು ಅವನಿಗೇನು ಬೇಕೋ ಅದೆಲ್ಲ ಹಾಕ್ಬೋದು. ಎಡಿಟಿಂಗ್ ಈಸ್ ಪಾಸಿಬಲ್. ನಾನು ನೋಡಿದ್ದು, ನಾನು ಮಾಡಿದ್ದೀನಿ. ಓಕೆ. ಸ್ಪೆಷಲಿ ನನಗೆ ಐ ಲವ್ ಟು ಎಡಿಟ್ ಸ್ಟೂಡೆಂಟ್ಸ್ ಲೈಫ್. ಓಕೆ. ಅವ್ರ ಪರೀಕ್ಷೆ ಬಗ್ಗೆ ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡ್ತೇನೆ. ಅವ್ರ ಪ್ರೊಫೆಷನ್ ಚೂಸ್ ಮಾಡೋವರೆಗೂ ಎಡಿಟ್ ಮಾಡ್ತೇನೆ. ಸೊ ಇದು ಸಾಧ್ಯ ಆಗೋದಾದರೆ ಓಕೆ, ಮತ್ತು ನೀವು ಸಾಧ್ಯ ಅಂತ ಹೇಳ್ತಾ ಇರೋದ್ರಿಂದ ಪ್ರತಿಯೊಬ್ಬರ ಲೈಫು ಕೂಡ ತುಂಬ ಚೆನ್ನಾಗಿರ್ಬೇಕಲ್ವ? ಪ್ರತಿಯೊಬ್ಬರ ಲೈಫು ಕೂಡ ಹ್ಯಾಪಿಯಾಗಿರಬೇಕು, ಹ್ಯಾಪಿಯಾಗಿ ಮಾಡ್ಬೋದು, ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯ ಆಗ್ಬೋದು. ಬಟ್ ತುಂಬ ಜನ ನೆಮ್ಮದಿಯಿಂದ ಬದುಕೋದು ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಇವ್ರ ಜೀವನ ಪರ್ಯಂತ ಮಾಡ್ತಿರೋದು ಎಫರ್ಟ್ ಏನು ಅಂತಂದರೆ ಬೇರೆಯವ್ರನ್ನ ಬದಲಾಯಿಸೋಕ್ಕೆ ನೋಡ್ತಿದ್ದಾರೆ. ನಮ್ಮನ್ನು ನಾವು ಯಾವತ್ತೂ ಬದಲಾಯಿಸ್ಕೋಬೇಕು ಅನ್ನೋ ಕಡೆ ಎಫರ್ಟ್ ಕೂಡ ಹಾಕಲಿಲ್ಲ, ಚಿಂತನೆ ಮಾಡಲಿಲ್ಲ. ಐ ಆಮ್ ಓಕೆ, ಅದರ್ಸ್ ಆರ್ ನಾಟ್ ಓಕೆ. ಎಲ್ಲರದ್ದು ಇದೆ ಕಂಪ್ಲೇಂಟ್. ಫಸ್ಟ್ ಆಫ್ ಆಲ್ ನಾನೇ ಸರಿ ಇಲ್ಲ. ನಾನು ಸರಿ ಹೋದರೆ ಜಗತ್ತೆಲ್ಲ ನಂಗೆ ಸರಿಯಾಗಿ ಕಾಣ್ತದೆ. ಹಾಗಾಗಿ ಸ್ವಯಂ ಪರಿವರ್ತನೆ ಸಾಧ್ಯ. ಅದನ್ನು ನನ್ನ ಮೇಲೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಧಿಕಾರಯುತವಾಗಿ, ಗರ್ವದಿಂದ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾನು ಹೇಗಿದ್ದೆ, ಈಗ ಹೇಗಿದ್ದೀನಿ. ನಾನು ನಟೋರಿಯಸ್ ಆಗಿದ್ದೆ ಒನ್ಸ್ ಆಫ್ ಅನ್ ಎ ಟೈಮ್. ಈಗ ಅದು ಆ ನಟೋರಿಯಸ್ ಇಲ್ಲವಲ್ಲ ನನ್ನಲ್ಲಿ. ಆ ಸಾಫ್ಟನ್ ಮೈ ಮೈಂಡ್ ಅಲ್ವಾ, ನಂಗೆ ಮಾಡ್ಕೊಳ್ಳೋಕ್ಕಾಗಿದೆಯಲ್ಲ. ಏನೂ ಸಾಧಿಸಿದವನೊಬ್ಬ ಏನೋ ಸಾಧಿಸುವ ಹಂತಕ್ಕೆ ಬಂದಿದ್ದೀನಲ್ಲ. ಅಂದರೆ ನಮ್ಮನ್ನು ನಾವು ಮಾಡಿಫಿಕೇಷನ್ ಮಾಡ್ಬೋದು, ಸೆಲ್ಫ್. ಸೊ ನೀವು ಹೇಳಿದಾಗ ನನಗೆ ಇನ್ನೊಂದು ಯೋಚನೆ ಬಂದಿದ್ದೇನೆಂದರೆ, ಒಂದು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಈಗ ನೀವು ನಿಮ್ಮ ಲೈಫನ್ನು ನೋಡಿದ್ರಿ. ಈಗ ಅವ್ರ ಕೈವಾರ ತಾತಯ್ಯ ಇರಬಹುದು, ನಾರಾಯಣಪ್ಪ ಇರಬಹುದು, ಅಥವಾ ನೀವು ಆಂಧ್ರ ಪ್ರದೇಶದ ಒಬ್ಬ ವೀರಬ್ರಹ್ಮೇಂದ್ರ ಸ್ವಾಮಿ, ಅವರು ಜಗತ್ತನ್ನು ನೋಡಿದ್ರಲ್ಲ, ಅದನ್ನು ನೋಡೋಕ್ಕಾಗತ್ತಾ? ಎಲ್ಲ ಮುಂಬರುವ ಜಗತ್ತಂತಂದರೆ ಅಂದರೆ ಅವರು ವಿಶ್ವದ ವಿದ್ಯಮಾನಗಳು ಅಂದರೆ ಮುಂಬರುವ ವಿದ್ಯಮಾನಗಳು ಹೇಗಿರ್ತವೆ ಅನ್ನೋ ಒಂದು ಕ್ಲೂ ಸಿಕ್ಕಿದರೆ, ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದಲ್ವಾ. ಈ ಕ್ಯಾನ್ಸರು ಇನ್ಫೆಂಟ್ ಸ್ಟೇಜಲ್ಲೇ ನಾವು ಡಯಾಗ್ನೋಸ್ ಮಾಡಿದ್ರೆ ಅದನ್ನು ಟ್ರೀಟ್ ಮಾಡ್ಬೋದು. ಹಾಗೆ ಮುಂದೆ ಏನೋ ಒಂದು ಟ್ರಾಜಿಡಿ ಬರ್ತದೆ, ಈ ಸೋಲ್ ಪ್ಲ್ಯಾನಲ್ಲಿ ಇರ್ತದೆ. ಅದು ಜಾತಕ ಅನ್ನೋದು ಸೋಲ್ ಪ್ಲ್ಯಾನ್. ಅದು ಅಲ್ಲ, ಅವರು ಬೇರೆ ಅಂದರೆ ತಮ್ಮ ಬಗ್ಗೆ ಬರೆದಿರಲು ಗೊತ್ತಿಲ್ಲ, ಬಟ್ ಜಗತ್ತಿನ ಬಗ್ಗೆ ಬರೆದಲ್ಲ. ಈಗ ಕೊರೋನಾ ಬರುತ್ತೆ ಅಂತ ಮುಂಚೆನೇ ಗೊತ್ತಿದ್ದರೆ ಅದನ್ನು ಪ್ರಿವೆಂಟ್ ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ಲ, ಯಾರೂ ನಂಬಿರಲಿಲ್ಲ ಕೊರೋನಾ ಅನ್ನೋದು. ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಕಾನ್ಸೆಪ್ಟು ಇದರ ಪೂರ್ವದಲ್ಲಿ ನಮಗೆ ಪರಿಕಲ್ಪನೆ ಇರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಯಾವಾಗ ಕೊರೋನಾ ಬಂದು ಆಯ್ತಲ್ಲ, ಇದರ ಉಲ್ಲೇಖ ಇದರಲ್ಲಿ ಇದೆಯಲ್ಲ ಅನ್ನೋದು ಗೊತ್ತಾಯಿತು. ಅದ್ರ ಬಗ್ಗೆ ಟೆಲಿಕಾಸ್ಟು ಆಯಿತು. ಆ ಗ್ರಂಥದಲ್ಲಿ ಏನು ಉಲ್ಲೇಖ ಇದೆ ಅನ್ನೋದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ.